ಎಲ್ರಿಗೂ ನಮಸ್ಕಾರ. ನೀವೀಗ KYC ಎಲ್ಲ ಮಾಡಿಬಿಟ್ಟು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತೀರಾ. ಓಪನ್ ಮಾಡಿದ ಮೇಲೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡೋಣ ಅಂತ ಬರ್ತೀರಾ. ಓಕೆ, ಸೊ ಬೈಯಿಂಗ್ ಸೆಲ್ಲಿಂಗ್ ಬಂದ ಮೇಲೆ ಮಾಡಿದಾಗ ನಿಮಗೆ ಚಾರ್ಜಸ್ ಎಷ್ಟು ಕಟ್ ಆಗುತ್ತೆ ಅಂತ ಗೊತ್ತಾಗಿರ್ಬೇಕಲ್ಲ. ಸೊ ನಾನು ಎಷ್ಟು ಟ್ರೇಡ್ ಮಾಡಿದರೆ ನನಗೆ ಯಾವಾಗ ಪ್ರಾಫಿಟ್ ಆಗುತ್ತೆ, ನಾನು ಗೌರ್ಮೆಂಟ್ಗೆ ಎಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ದೀನಿ, ನನ್ನ ಚಾರ್ಜಸ್ ಎಷ್ಟು, ನಾನು ಎಷ್ಟು ಟ್ರೇಡ್ ಮಾಡಬೇಕು, ಲಾಸ್ ಆದ್ರೆ ಏನು ಪ್ರಾಬ್ಲಮ್ಮು, ಪ್ರಾಫಿಟ್ ಆದ್ರೆ ಏನು ಪ್ರಾಬ್ಲಮ್ಮು, ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ದು ರಿಸ್ಕ್ ರಿವಾರ್ಡ್ ರೇಷಿಯೋ ನಿಮಗೆ ಫಿಕ್ಸ್ ಆಗಿ ಗೊತ್ತಿರಬೇಕು. ಜಾಸ್ತಿ ಟ್ರೇಡ್ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ ಮಾಡೋಕ್ಕಿಂತ ಲಾಸ್ ಆಗೋದು ಜಾಸ್ತಿ. ಯಾಕೆ ಲಾಸ್ ಆಗುತ್ತಪ್ಪ ಅಂತಂದ್ರೆ, ಒಂದು ನಿಮಗೆ ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎರಡನೇದು ನಿಮಗೆ ಚಾರ್ಜಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ನಿಮ್ಗೆ ಅನ್ಸುತ್ತೆ ನನ್ನ ಹಾಕಿದ ದುಡ್ಡೆಲ್ಲ ಹೋಗ್ಬಿಡುತ್ತೆ ಅಂತ ಭಯದಿಂದ, ಫೋಮೋದಿಂದ ನೀವು ಜಲ್ದಿ ಬೈ ಜಲ್ದಿ ಸೆಲ್ಲು ಮಾಡ್ತೀರಾ. ಅದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಗೌರ್ಮೆಂಟ್ಗೆ ಟ್ಯಾಕ್ಸಸ್ನ ಚಾರ್ಜಸ್ನ ಜಾಸ್ತಿ ತುಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದು ಆಕ್ಚುಲ್ ಚಾರ್ಜಸ್ ಏನಿದೆ, ಯಾವ್ಯಾವ ಚಾರ್ಜಸ್ ಇನ್ವಾಲ್ವ್ ಇದೆ ಇದರಲ್ಲಿ ಅದನ್ನ ನೋಡೋದಕ್ಕೆ ಅದನ್ನ ಹೇಳ್ಕೊಡೋದೇ ಈ ವಿಡಿಯೋದ ನನ್ನ ಮೇನ್ ಉದ್ದೇಶ. ಓಕೆ, ಸೊ ಇದುವರೆಗೂ ನಾನು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋಣ ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ರೆ ಅವರಿಗೆಲ್ಲ ಚಾರ್ಜಸ್ ಬಗ್ಗೆ ಅರ್ಥ ಆಗಲಿ. ಓಕೆ, ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಥ್ರೂ ಒಂದು ಸಿಂಪಲ್ ಪ್ರೆಸೆಂಟೇಷನ್ ಸೊ ದ್ಯಾಟ್ ಯು ಗೆಟ್ ಪ್ರಾಪರ್ ಐಡಿಯಾ. ಓಕೆ, ಸೊ ಆರ್ಕಿಟೆಕ್ಚರ್ ಆಫ್ ಟ್ರೇಡಿಂಗ್. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದ ಫಸ್ಟ್ ಪ್ರೆಸೆಂಟೇಷನ್, ಫಸ್ಟ್ ಪೇಜ್. ಓಕೆ, ಸೊ ನಾರ್ಮಲಿ ಟ್ರೇಡಿಂಗ್ ಅಲ್ಲಿ ಏನಿರ್ತಾರೆ ಅಂದ್ರೆ ಒಂದು ಬ್ರೋಕರೇಜ್, ಒಬ್ಬ ಬ್ರೋಕರ್ ಇರ್ತಾರೆ. ಅಂದ್ರೆ ಏಂಜಲ್ ಆಗಲಿ ಜೀರೋದಾಗ್ಲಿ ಯಾವುದೇ ಅಕೌಂಟ್ ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಿಲ್ಲ, ದೇ ಆರ್ ಕಾಲ್ಡ್ ಬ್ರೋಕರ್. ಓಕೆ, ನಿಮ್ಮ ಮುಖಾಂತರ ಅವ್ರ ಮುಖಾಂತರ ಯಾರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸ್ತಲ್ಲ, ದೇ ಆರ್ ಕಾಲ್ಡ್ ಸಬ್ ಬ್ರೋಕರ್. ಓಕೆ, ಈಗ ನನ್ನ ಮುಖಾಂತರ ನೀವು ಏನಾದ್ರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರೆ ಅದಕ್ಕೆ ನಾನಲ್ಲಿ ಸಬ್ ಬ್ರೋಕರ್ ಆದೆ. ಓಕೆ, ಸೊ ಆಮೇಲೆ ಸಬ್ ಬ್ರೋಕರ್ ಆದ್ಬಿಟ್ಲಿ ಈಗ ಇಲ್ಲಪ್ಪ ನಾನು ಇವರಿಗೆಲ್ಲ ಯಾಕೆ ಚಾರ್ಜಸ್ ಕೊಡ್ಬೇಕು, ನಾನು ಡೈರೆಕ್ಟ್ಲಿ ಟ್ರೇಡಿಂಗ್ ಮಾಡ್ತೀನಿ ಅಂದ್ರೆ ಅದೆಲ್ಲ ಸಾಧ್ಯ ಇಲ್ಲ. ಓಕೆ, ನಿಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು, ಬ್ರೋಕರೇಜ್ ಕೊಡಲೇಬೇಕು. ಜೀರೋ ಬ್ರೋಕರೇಜ್ ಅವೆಲ್ಲ ಮಿತ್ತು. ಓಕೆ, ಯಾಕಂದ್ರೆ ಅವೆಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಅಷ್ಟು ಸರಿ ಇರಲ್ಲ. ಓಕೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀವೇನೋ ₹1 ಉಳ್ಸಕ್ಕೆ ಹೋಗಿ ₹1000 ಕಟ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ನನಗೆ ಆಲ್ರೆಡಿ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಆದ್ರಿಂದ ಯು ಹ್ಯಾವ್ ಟು ಓಪನ್ ಅಕೌಂಟ್ ವಿಚ್ ಇಸ್ ರಿಲಯಬಲ್ ಕಂಪನಿ, ವಿಚ್ ಇಸ್ ರಿಲಯಬಲ್ ಡಿಮ್ಯಾಟ್, ದೋಸ್ ಹೂ ಆರ್ ಹ್ಯಾವಿಂಗ್ ಎ ಪ್ರಾಪರ್ ಸರ್ವರ್ ಬ್ಯಾಕಪ್. ಒಳ್ಳೆ ವಾಲ್ಯೂಮ್ ಇದ್ದಾಗ ಸರ್ವರ್ ಕೈ ಕೊಡ್ತಪ್ಪ, ನಿಮಗೆ ಸೆಲ್ ಮಾಡೋಕ್ಕೂ ಆಗ್ತಾ ಇಲ್ಲ, ಬೈ ಮಾಡೋಕ್ಕೂ ಆಗ್ತಾ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಆದ್ರಿಂದ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುವಾಗ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು. ಓಕೆ, ಸೊ ದ ಆರ್ಕಿಟೆಕ್ಚರ್ ಆಫ್ ಟ್ರೇಡಿಂಗ್ ಏನಪ್ಪಾ ಅಂದ್ರೆ ಬ್ರೋಕರ್ಸ್, ಚಾರ್ಜಸ್ ಅಂಡ್ ಆರ್ಡರ್ ಮ್ಯಾನೇಜ್ಮೆಂಟ್. ನೀವು ಎಷ್ಟು ಆರ್ಡರ್ ಪ್ಲೇಸ್ ಮಾಡ್ತೀರಾ, ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ಯಾವ ರೀತಿ ಅದು ಬೈ ಸೆಲ್ ಆಗ್ತಾರೆ, ಅದು ತುಂಬಾ ಇಂಪಾರ್ಟೆಂಟ್. ದ ಇನ್ವಿಜಿಬಲ್ ಬ್ಯಾರಿಯರ್, ನಿಮ್ಗೇನು ಗೊತ್ತಾಗಲ್ಲ. ನಾನೇನೋ ಒಂದು ಎವ್ರಿ ರಿಟೇಲ್ ಟ್ರೇಡರ್ ರಿಕ್ವೈರ್ಸ್ ಎಕ್ಸಿಕ್ಯೂಷನ್ ಪಾರ್ಟ್ನರ್, ಅ ಬ್ರೋಕರ್ ಇಸ್ ದ ಮ್ಯಾಂಡೇಟರಿ ಮಿಡ್ಲ್ ಮ್ಯಾನ್ ಹೂ ಟ್ರಾನ್ಸ್ಲೇಟ್ ಯುವರ್ ಇಂಟೆಂಟ್ ಇನ್ ಟು ಲೈವ್ ಮಾರ್ಕೆಟ್ ಆರ್ಡರ್. ಓಕೆ, ಸೊ ನೀವು ಬ್ರೋಕರ್ ಮುಖಾಂತರ ಆರ್ಡರ್ ಹಾಕಬೇಕಾಗುತ್ತೆ. ಅದು NSE BSE ಎಕ್ಸ್ಚೇಂಜ್ ಅಲ್ಲಿ. ಓಕೆ, ವೆನ್ ಯು ಆರ್ ಟ್ರೇಡಿಂಗ್ ಇನ್ ಆಪ್ಷನ್ಸ್, ಸ್ಟಾಕ್ಸ್, ಫ್ಯೂಚರ್ಸ್ ಏನೇ ಇದ್ರು ಮಾಡಂಗಿದ್ರೆ NSE BSE, ಅಥವಾ ನೀವು ಗೋಲ್ಡ್ ಅದೆಲ್ಲ ಮಾಡ್ತೀನಿ ಅಂದ್ರೆ ಅದು MCX ಮುಖಾಂತರ ಟ್ರೇಡ್ ಆಗುತ್ತೆ. ದ ಆರ್ಡರ್ ಸಪ್ಲೈ ಚೈನ್ ಯಾವ ರೀತಿ ಇರುತ್ತೆ, ಯು ಆರ್ ದ ಟ್ರೇಡರ್. ಓಕೆ, ಸೊ ಯು ಆರ್ ಹಂಗ್ರಿ ಫಾರ್ ಪ್ರಾಫಿಟ್. ಬ್ರೋಕರ್ ಡೆಲಿವರಿ ಆಪ್, ದೇ ಪ್ರೊಸೆಸ್ ದ ರಿಕ್ವೆಸ್ಟ್. ಯು ಆರ್ ಲುಕಿಂಗ್ ಫಾರ್ ಎ ಪ್ರಾಫಿಟ್, ದೇ ಪ್ರೊಸೆಸ್ ದ ರಿಕ್ವೆಸ್ಟ್. ದ ಎಕ್ಸ್ಚೇಂಜ್, the restaurant where the stock exists. Okay, so their orders will be executed. Okay, so ಇದು ಫಸ್ಟ್ ಪ್ರೊಸೆಸ್, ಯು ಆರ್ ದ ಟ್ರೇಡರ್. ದೆನ್ ದೇರ್ ಇಸ್ ಎ ಅಪ್ಲಿಕೇಶನ್ ಲೈಕ್ ಏಂಜಲ್ ಆಗಲಿ ಅಥವಾ ಜೀರೋದ ಆಗಲಿ ಅಥವಾ ಶೂನ್ಯ ಆಗಲಿ, ಯಾವುದೇ ಅಕೌಂಟ್ ಅಲ್ಲಿ ನೀವು ಅಕೌಂಟ್ ಪ್ರೊಸೆಸ್ ಮಾಡ್ತಿರಲ್ಲ, ಸೊ ಅವ್ರ ಮುಖಾಂತರ ರಿಕ್ವೆಸ್ಟ್ ಹಾಕಿದ್ರೆ ನೀವು ಎಕ್ಸ್ಚೇಂಜ್ ಮುಖಾಂತರ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಆರ್ಡರ್ ಸಪ್ಲೈ ಚೈನ್. ಓಕೆ, ಸೊ ಚೂಸಿಂಗ್ ಯುವರ್ ಎಕ್ಸಿಕ್ಯೂಷನ್ ಪಾರ್ಟ್ನರ್. ಸೊ ಫುಲ್ ಸರ್ವಿಸ್ ಬ್ರೋಕರ್ ಅಂತ ಇರ್ತಾರೆ, ಡಿಸ್ಕೌಂಟ್ ಬ್ರೋಕರ್ ಅಂತ ಇರ್ತಾರೆ. ಫುಲ್ ಸರ್ವಿಸ್ ಬ್ರೋಕರ್ ಅಂದ್ರೆ ಏನಪ್ಪಾ, ದೇ ಗಿವ್ ಟಿಪ್ಸ್, ರಿಸರ್ಚ್ ಅಂಡ್ ಪೋರ್ಟ್ಫೋಲಿಯೋ ಅಡ್ವೈಸ್. ಓಕೆ, ಕಾಸ್ಟ್ ಸ್ಟ್ರಕ್ಚರ್ ಸ್ವಲ್ಪ ಚಾರ್ಜಸ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅಡ್ವೈಸ್ ಟಿಪ್ಸ್ ಎಲ್ಲ ಕೊಡ್ತಾರಲ್ಲ, ಅದರಿಂದ ಚಾರ್ಜಸ್ ಜಾಸ್ತಿ ಇರುತ್ತೆ. ಐಡಿಯಲ್ ಯೂಸರ್ ಯಾರಪ್ಪ ಅಂದ್ರೆ ಬಿಗಿನರ್, ರಿಕ್ವೈರ್ಡ್ ಹ್ಯಾಂಡ್ ಹೋಲ್ಡಿಂಗ್. ಯಾರಿಗೆ ಏನು ಗೊತ್ತಿಲ್ಲ, ಸೊ ಅವ್ರಿಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು, ನಮಗೆ ಹ್ಯಾಂಡ್ ಹೋಲ್ಡಿಂಗ್ ಬೇಕು ಅನ್ನೋರು ಫುಲ್ ಸರ್ವಿಸ್ ಬ್ರೋಕರ್ ಜೊತೆಗೆ ಹೋಗ್ಬೋದು. ಬಟ್ ಹಾಗಂತ ಹೇಳ್ಬಿಟ್ಟು ಅವ್ರು ಕೊಡೋದು ಎಲ್ಲಾ ಟಿಪ್ಸು, ಎಲ್ಲಾ ರಿಸರ್ಚ್ ಕರೆಕ್ಟ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ, ದೇ ಆರ್ ಆಲ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಅವ್ರದ್ದು ಸಹ 60-70% ಸಕ್ಸಸ್ ರೇಷಿಯೋ, ಅದಕ್ಕಿಂತ ಜಾಸ್ತಿ ಇರಲ್ಲ. ಈಗ ಒಂದು ₹100 ಸ್ಟಾಕ್ ನ ಬೈ ಮಾಡಕ್ ಹೇಳ್ತಾನೆ, ₹120 ಟಾರ್ಗೆಟ್ ಕೊಟ್ಟು ₹80 ಸ್ಟಾಪ್ ಲಾಸ್ ಹಾಕಿದ್ರೆ ಅದ್ರಲ್ಲಿ ಏನು ವರ್ತ್ ಇರುತ್ತೆ ಹೇಳಿ ನೋಡೋಣ. ₹20 ಕೆಳಗಡೆ ಹೋದ್ರೆ ₹20, ಮೇಲ್ ಬಂದ್ರೆ ₹20. ಸೊ ಅದು ರಿಸ್ಕ್ ರಿವಾರ್ಡ್ ಫಿಟ್ ಆಗುತ್ತಾ? ಸೊ ಈ ರೀತಿನೂ ಅಡ್ವೈಸ್ ಕೊಡೋದು ಇರ್ತಾರೆ ಮಾರ್ಕೆಟ್ ಅಲ್ಲಿ. ಸೊ ಅವೆಲ್ಲ ವರ್ಕೌಟ್ ಆಗಲ್ಲ. ಓಕೆ,
ಸೊ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಇರ್ತಾರೆ, ಅವ್ರ ಕಡೆಯಿಂದ ಅವ್ರದ್ದು ಸಹ 60 to 70% ಜಾಸ್ತಿ ಸಕ್ಸಸ್ ರೇಷಿಯೋ ಯಾರ್ದು ಇಲ್ಲ. ಅಂತಾಗ್ಲಿ ನೀವು ಮಾಡ್ತೇನಪ್ಪ ಅಂತಂದ್ರೆ ಅವ್ರ ಮುಖಾಂತರ ಅಡ್ವೈಸ್ ತಗೊಂಡು ನೀವು ಟ್ರೇಡ್ ಮಾಡ್ಬೋದು. ಓಕೆ, ಸೊ ಈಗ ಸೆಬಿ ರಿಸರ್ಚ್ ಅನಲಿಸ್ಟ್ ಒಂದು ವಾರ ನಿಮಗೆ ಫ್ರೀ ಟ್ರಯಲ್ ಕೊಡ್ತಾರೆ. ಅದಾದ್ಮೇಲೆ ಯು ಹ್ಯಾವ್ ಟು ಪೇ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಫೀಸ್ ಸ್ಟಾರ್ಟಿಂಗ್ ಫ್ರಮ್ ₹250, ₹100, ₹150, ಗೋಸ್ ಅಪ್ ಟು ₹3000. ಓಕೆ, for example, you ask which stock to buy. They suggest buy Reliance at 2500. Okay, so that is the ideal advisory firms which gives the advice to their clients to trade. Okay, ಡಿಸ್ಕೌಂಟ್ ಬ್ರೋಕರ್ ಅಂದ್ರೆ ಯಾರಪ್ಪ? ಸೊ ಪ್ರೈಮರಿ ಆಫರಿಂಗ್ ಪ್ಯೂರ್ ಎಜುಕೇಶನ್ ಪ್ಲಾಟ್ಫಾರ್ಮ್, ನೋ ಅಡ್ವೈಸ್. ನೀವು ಎಲ್ಲ ನಿಮ್ದೇ ರಿಸ್ಕ್, ನೀವೇ ಟ್ರೇಡ್ ಮಾಡ್ಬೇಕು, ನೀವೇ ಬೈ ಮಾಡಿ, ನೀವೇ ಸೆಲ್ ಮಾಡಿ, ನೀವೇ ರಿಸರ್ಚ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಸೊ ಅಲ್ಲಿ ನಿಮಗೆ ಬ್ರೋಕರೇಜ್ ತುಂಬಾ ಕಡಿಮೆ ಇರುತ್ತೆ. ಓಕೆ, independent trader making their own decisions, for them it is good. Okay, example scenario, you decide to buy Infosys, you execute the order yourself on the app. So ನೀವೇ ಹೋಗಿ ನೀವೇ ಆರ್ಡರ್ ಪ್ಲೇಸ್ ಮಾಡ್ತಿರಲ್ಲ, ಸೊ ದಟ್ ಇಸ್ ಕಾಲ್ಡ್ ಡಿಸ್ಕೌಂಟ್ ಬ್ರೋಕರ್. ಈಗ ನೀವು ಫುಲ್ ಸರ್ವಿಸ್ ಬ್ರೋಕರ್ ಮುಖಾಂತರ ಕಾಲ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ತಾರೆ, ಅದಕ್ಕೆ ಯು ಹ್ಯಾವ್ ಟು ಪೇ ಚಾರ್ಜಸ್. ಓಕೆ, ಸೊ ನಥಿಂಗ್ ಇಸ್ ಫ್ರೀ. ಈವನ್ ಡಿಸ್ಕೌಂಟ್ ಬ್ರೋಕರ್ಲು ನೀವು ಕಾಲ್ ಅಂಡ್ ಟ್ರೇಡ್ ಆಪ್ಷನ್ ಇರುತ್ತೆ, ಅದಕ್ಕೂ ಸ್ವಲ್ಪ ಚಾರ್ಜಸ್ ತಗೊಂತಾರೆ. ಅದರಲ್ಲೂ ನೀವು ಯು ನೋ ನೀಡ್ ಟು ಡೂ ಟ್ರೇಡಿಂಗ್. ಸೊ ಯು ಕ್ಯಾನ್ ಟೆಲ್ ಐ ವಾಂಟ್ ಟು ಬೈ 100 shares ಆಫ್ ರಿಲಯನ್ಸ್ ಆರ್ ಇನ್ಫೋಸಿಸ್, ಯು ಎಕ್ಸಿಕ್ಯೂಟ್ ದ ಆರ್ಡರ್, ಅವ್ರು ಎಕ್ಸಿಕ್ಯೂಟ್ ಮಾಡಿಬಿಡ್ತಾರೆ. ಅದಕ್ಕೆ ಸ್ವಲ್ಪ ಚಾರ್ಜಸ್ ಇದೆ, ಯಾಕಂದ್ರೆ ಬಿಕಾಸ್ ಆನ್ ಬಿಹಾಫ್ ಆಫ್ ಯು ಸಂಬಡಿ ಈಸ್ ಪ್ಲೇಸಿಂಗ್ ದ ಆರ್ಡರ್, ಈ ರೀತಿ ಇರುತ್ತೆ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಜಿರೋದ ಏಂಜಲ್ ಒನ್ ಅಪ್ಸ್ಟಾಕ್. ಈ ಏಂಜಲ್ ಒನ್ ಇದು ಡಿಸ್ಕೌಂಟ್ ಬ್ರೋಕರ್ ಅಂತ ಹೇಳ್ಬೋದು, ಯಾಕಂದ್ರೆ ಬ್ರೋಕರೇಜ್ ಕಡಿಮೆ ಇದೆ. ಬಟ್ ದೇ ಸ್ಟಾರ್ಟೆಡ್ ಗಿವಿಂಗ್ ಅಡ್ವೈಸರಿ ಸರ್ವಿಸಸ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ ಸೊಲ್ಯೂಷನ್ ನಿಮಗೆ ಏಂಜಲ್ ಒನ್ ಅಲ್ಲಿ ಸಿಗುತ್ತೆ. ಸೊ ಜೀರೋದಲ್ಲೂ ಸಿಗುತ್ತೆ. ಜೀರೋದ ಸ್ವಲ್ಪ ಬ್ರೋಕರೇಜ್ ಈಗ ಜಾಸ್ತಿ ಮಾಡಿದೆ ಅಂತ ಕೇಳ್ಪಟ್ಟೆ. ಅಪ್ಸ್ಟಾಕ್ ಅಲ್ಲೂ ಸಿಗುತ್ತೆ. ಸೊ ನಿಮಗೆ ಯಾವುದು ಸೂಟೇಬಲ್ ಅನಿಸುತ್ತೆ ಅದನ್ನ ನೀವು ಅಕೌಂಟ್ ಓಪನ್ ಮಾಡಬಹುದು. ಸ್ಟೆಪಿಂಗ್ ಇನ್ ಟು ಕಾಕ್ಪಿಟ್. ದ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇಸ್ ದ ಸ್ಪೆಸಿಫಿಕ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಪ್ರೊವೈಡೆಡ್ ಬೈ ಎ ಬ್ರೋಕರ್. ಇಟ್ ಈಸ್ ಯುವರ್ ಕಂಟ್ರೋಲ್ ಸೆಂಟರ್. ಒಂದು ಸಾಫ್ಟ್ವೇರ್ ಕೊಟ್ಟಿರ್ತಾರೆ, ಅಂದ್ರೆ ಒಂದು ಆ್ಯಪ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೆ ಬೈ ಯಾವುದು ಸೆಲ್ ಯಾವುದು ಅಂತ ಕಾಣಿಸುತ್ತೆ, ಚಾರ್ಟ್ ಕಾಣಿಸುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಾಗುತ್ತೆ, ಬಿಡಾಸ್ ಪ್ರೈಸ್ ಗೊತ್ತಾಗುತ್ತೆ. ಸೊ ಇದೆಲ್ಲ ನಿಮಗೆ ಒಂದು ಆ್ಯಪ್ ಅಲ್ಲಿ ಸಿಗುತ್ತೆ. ಅದನ್ನ ನೋಡ್ಕೊಂಡು ನೀವು ಬೈ ಸೆಲ್ಲು ಮಾಡ್ಬೋದು. ಅದು ಎಷ್ಟು ಯೂಸರ್ ಫ್ರೆಂಡ್ಲಿ ಇದೆ. ಎಷ್ಟೋ ಸಲ ನಾವು ಸ್ಪೆಷಲಿ ನಾನು ಒಂದು ಡಿಮ್ಯಾಟ್ ಅಕೌಂಟ್, ಅದು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಸೊ ಅದ್ರಲ್ಲಿ ನಾನು ಎಷ್ಟು ಕಷ್ಟಪಡ್ಬೇಕು ಅಂದ್ರೆ, ಈಗ ನಿಫ್ಟಿ 22,500 ಕಾಲ್ ಬೈ ಮಾಡೋಕಪ್ಪ ಅಂತಂದ್ರೆ ಫಸ್ಟ್ ಅದನ್ನ ಆ್ಯಡ್ ಮಾಡಬೇಕು, ವಾಚ್ ಲಿಸ್ಟಿಗೆ ಹಾಕಬೇಕು, ಡೈರೆಕ್ಟ್ಲಿ ಆರ್ಡರ್ ಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಪ್ರೈಸ್ ಗೊತ್ತಾಗಲ್ಲ, ತುಂಬಾ ಡಿಫಿಕಲ್ಟ್ ಇದೆ. ಅದು ಫಸ್ಟ್ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಂಡು ಆಮೇಲೆ ಒಂದೊಂದೇ ಕ್ಲಿಕ್ ಮಾಡ್ಕೊಂತ ಹೋಗಿ ಆರ್ಡರ್ ಪ್ಲೇಸ್ ಮಾಡೋಕೆ ಪ್ರೈಸ್ ಮೂವ್ಮೆಂಟ್ ಆಗಿರುತ್ತೆ. ಸೊ ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ತಾವೆ, ಅದನ್ನೆಲ್ಲ ನೀವು ನೋಡ್ಬೇಕಾಗತ್ತೆ. ದ ಲಿವರ್ಸ್ ಆಫ್ ಕಂಟ್ರೋಲ್, ದ ಗೋಲ್ ಈಸ್ ಸ್ಪೀಡ್. ಓಕೆ, ಮೇನ್ ಏನಪ್ಪಾ ಅಂದ್ರೆ ಸ್ಪೀಡ್ ಚೆನ್ನಾಗಿರ್ಬೇಕು, ನೆಟ್ವರ್ಕ್ ಚೆನ್ನಾಗಿರ್ಬೇಕು, ಆಮೇಲೆ ಬ್ರೋಕರ್ ಚೆನ್ನಾಗಿರ್ಬೇಕು. ಸೊ ಮಾರ್ಕೆಟ್ ಆರ್ಡರ್ ಇನ್ಸ್ಟಂಟ್ ಎಕ್ಸಿಕ್ಯೂಷನ್. ಸಿನಾರಿಯೋ ಸ್ಟಾಕ್ ಈಸ್ at ₹100, ಯು ಕ್ಲಿಕ್ ಟು ಬೈ, ಆರ್ಡರ್ ಎಕ್ಸಿಕ್ಯೂಟ್ ಇನ್ಸ್ಟಂಟ್ಲಿ at whatever the price available, 100 to 101, ಫಾಸ್ಟ್ ಬಟ್ ಪ್ರೈಸ್ ವೇರೀಸ್. ಓಕೆ, ಸೊ ನೀವು ಹಂಗೆ ಮಾರ್ಕೆಟ್ ಆರ್ಡರ್ ಹಾಕಿಬಿಟ್ಲೆ ಯಾವುದೋ ಒಂದು ಪ್ರೈಸಿಗೆ ಬೈ ಮಾಡಿಬಿಡುತ್ತೆ. ಸೊ ಅದು ಸ್ಪೀಡಲ್ಲಿ. ಓಕೆ, ಸೊ ಅದು ಸ್ವಲ್ಪ ಡಿಲೇ ಆಯ್ತಪ್ಪ ಅಂದ್ರೆ, ಪ್ರೈಸ್ ಮೂವ್ ಆಯ್ತಪ್ಪ ಅಂದ್ರೆ ಮತ್ತೆ ಆ ಪ್ರೈಸಿಗೆ ಎಕ್ಸಿಕ್ಯೂಟ್ ಆಗುತ್ತೆ. ದ ಗೋಲ್ ಈಸ್ ಪ್ರೈಸ್ ಕಂಟ್ರೋಲ್. ಲಿಮಿಟ್ ಆರ್ಡರ್, ಈಗ ಅದು ಒಂದು ಮಾರ್ಕೆಟ್ ಈಗ ಲಿಮಿಟ್ ಆರ್ಡರ್ ನೀನು, ಸೊ ನಾನು ₹100 ಸ್ಟಾಕ್ನ ನಾನು ₹98 ಬೈ ಮಾಡೋದ್ರೆ ಒಂದು ಅಡ್ವಾನ್ಸ್ ಆಗಿ ನೀವು ಆರ್ಡರ್ ಹಾಕ್ತಿಲ್ಲ, ಅದಕ್ಕೆ ಲಿಮಿಟ್ ಆರ್ಡರ್ ಅಂತ. ನಾ ₹100 ಬೈ ಮಾಡೋದು ಬೇಡ, ಸೊ ಅದು 98 ಬಂದ್ರೆ ಮಾತ್ರ ಬೈ ಮಾಡಲಿ, ಇಲ್ಲ ಅಂದ್ರೆ ಬೇಡ, ಆ ರೀತಿ ಆಪ್ಷನ್ ಇರುತ್ತೆ. ಅದಕ್ಕೆ ಲಿಮಿಟ್ ಆರ್ಡರ್ ಅಂತ. ದ ಗೋಲ್ ಈಸ್ ಕಂಟ್ರೋಲಿಂಗ್ ದ ಪ್ರೈಸ್. ಮತ್ತೆ ಗೋಲ್ ಈಸ್ ಡ್ಯಾಮೇಜ್ ಕಂಟ್ರೋಲ್. ಅದಕ್ಕೆ ಏನಂತಾರಪ್ಪ, ಸ್ಟಾಪ್ ಲಾಸ್ ಹಾಕೋದು ಅಂತ. ಓಕೆ, ಸೊ ಈಗ ನಾನು ₹100 ಸ್ಟಾಕ್ ಬೈ ಮಾಡ್ತೀನಿ, ₹95 ಕೆಳಗಡೆ ಹೋದ್ರೆ ನಾನು ಎಕ್ಸಿಟ್ ಆಗಬೇಕು. ಓಕೆ, ಸೊ ಅದಕ್ಕೆ ಸ್ಟಾಪ್ ಲಾಸ್. ಸಿನಾರಿಯೋ, ಯು ಬಾಟ್ ಇಟ್ at 100, you set a stop loss of 95. If the price falls to 95, the system automatically triggers a sell to prevent further loss. Okay, ₹100 ಸ್ಟಾಕ್ನ ನೀವು ₹95 ಸ್ಟಾಪ್ ಲಾಸ್ ಹಾಕಿ ₹110 ಟಾರ್ಗೆಟ್ ಹಾಕಿದ್ರೆ, ಟಾರ್ಗೆಟ್ ಫಸ್ಟ್ ಬಂತಪ್ಪ ಅಂದ್ರೆ 110ಕ್ಕೆ ಎಕ್ಸಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಬಂತಪ್ಪ ಅಂದ್ರೆ ಸ್ಟಾಪ್ ಲಾಸ್ಗೆ ಎಕ್ಸಿಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್, ದಿಸ್ ಇಸ್ ದ ಗೋಲ್ ಟು ಡ್ಯಾಮೇಜ್ ದಿ ಲಾಸ್, ಡ್ಯಾಮೇಜ್ ಕಂಟ್ರೋಲ್. ಓಕೆ, ಲಾಸ್ ಕಂಟ್ರೋಲ್ ಮಾಡೋದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳ್ತಾರೆ. ಓಕೆ, ಸೊ ಬೌಂಡಿಂಗ್ ದ ಟ್ರೇಡ್. ಎಂಟ್ರಿ ಪಾಯಿಂಟ್ ₹100, ಸೀಲಿಂಗ್ 110, ಸ್ಟಾಪ್ ಲಾಸ್ is 95. ದ ಗೋಲ್ಡನ್ ರೂಲ್, ಆಲ್ವೇಸ್ ಡಿಫೈನ್ ಯುವರ್ ಸ್ಟಾಪ್ ಲಾಸ್ ಬಿಫೋರ್ ಎಂಟ್ರಿಂಗ್ ದ ಟ್ರೇಡ್. ಬಟ್ ಈಗ ಮಾಡರ್ನ್ ವರ್ಲ್ಡ್ ಅಲ್ಲಿ ಏನಾಗಿದೆ ಅಂದ್ರೆ, ಸೊ ಇದು ಸ್ಟಾಪ್ ಲಾಸ್ ನೀವು ಹಾಕಿದ್ರೆ 100% ಟ್ರಿಗರ್ ಆಗುತ್ತೆ, ಆದ್ರೆ ಟ್ರಿಗರ್ ಆಗ್ಬಿಟ್ಟು ಮೇಲೆ ಹೋಗುತ್ತೆ. ಆದ್ರಿಂದ ಈ ಸ್ಟಾಪ್ ಲಾಸ್ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಓಕೆ, ಸೊ ಆದ್ರಿಂದ ಪ್ರಾಪರ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಬಿಟ್ಟು ಈ 95 ಜಾಗದಲ್ಲಿ ನೀವು 93 ಇಡಬೇಕಾಗತ್ತೆ, ಅಥವಾ 92 ಇಡಬೇಕಾಗುತ್ತೆ. ಸ್ವಲ್ಪ ಸ್ಟಾಪ್ ಲಾಸ್ ಜಾಸ್ತಿನೇ ಇಡಬೇಕಾಗತ್ತೆ. ಆ ರೀತಿ ಸೆಟಪ್ ಸಿಕ್ಕಾಗ ಮಾತ್ರ ಟ್ರೇಡ್ ತಗೋಬೇಕು ನೀವು, ಇಲ್ಲ ಅಂದ್ರೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ.
ಆಮೇಲೆ ಟಾರ್ಗೆಟ್ 110 ಇಡೋ ಜಾಗದಲ್ಲಿ 120 ಇಡಬೇಕಾಗುತ್ತೆ. ಸೊ ಆ ರೀತಿ ಸೆಟಪ್ ಸಿಕ್ಕರೆ ಮಾತ್ರ ಟ್ರೇಡ್ ಮಾಡಿ, ಇಲ್ಲದ್ರೆ ಮಾಡಕ್ ಹೋಗ್ಬಾರ್ದು. ಸೊ ಈ ಗೋಲ್ಡನ್ ರೂಲ್ ಏನಿದೆಯಲ್ಲ, ಆಲ್ವೇಸ್ ಡಿಫೈನ್ ಯುವರ್ ಸ್ಟಾಪ್ ಲಾಸ್, ಐ ಡೋಂಟ್ ಅಗ್ರಿ ಪರ್ಸನಲಿ. ಯಾಕಂತಂದ್ರೆ ಈಗೆಲ್ಲ ಅಲ್ಗೋ ಟ್ರೇಡಿಂಗ್ ಸೆಟಪ್ ಇರೋದ್ರಿಂದ, ಎಂಟೈರ್ ವರ್ಲ್ಡ್ ಅಲ್ಲಿ ಅಲ್ಗೋನೇ ಆರ್ಡರ್ ಪ್ಲೇಸ್ ಮಾಡೋದ್ರಿಂದ ನಿಮ್ಮ ಸ್ಟಾಪ್ ಲಾಸ್ ಹಂಟ್ ಮಾಡೋದು ಅದಕ್ಕೆ ತುಂಬಾ ಈಸಿ ಕೆಲಸ. ಸೊ ಐ ಡೋಂಟ್ ಅಗ್ರಿ ವಿತ್ ದಿಸ್. ಸ್ಟಿಲ್ ಐ ಆಮ್ ಸೇಯಿಂಗ್ ಯು ಹ್ಯಾವ್ ಟು ಕೀಪ್ ದ ಸ್ಟಾಪ್ ಲಾಸ್. ಯು ಕೀಪ್ ಸ್ಟಾಪ್ ಲಾಸ್ ಬೇಸ್ಡ್ ಆನ್ ದಿ ರೂಲ್, ನಾಟ್ ಆನ್ ದಿ ಪ್ರೈಸ್. ಓಕೆ. The illusion of profit, the scenario: you buy 100 shares at 100 rupees, you sell them at 105. The math is 100 shares into 500 rupees profit. If you earn 500, but the system charges you 70 to process the trade, what is your real profit? ಈಗ ಒಂದು ಶೇರ್ ಬೈ ಮಾಡ್ತೀರಾ 100 ರೂಪಾಯಿಗೆ, 105 ರೂಪಾಯಿಗೆ ಅವ್ರು ಶೇರ್ ಸೆಲ್ ಮಾಡ್ತೀರಾ ಅಂದ್ರೆ 5 ರೂಪಾಯಿ ಪ್ರಾಫಿಟ್ ಆಯ್ತು. 100 ಶೇರ್ ನಿಮ್ಗೆ 500 ರೂಪಾಯಿ ಪ್ರಾಫಿಟ್ ಆಯ್ತು. 500 ರೂಪಾಯಿ ನಿಮ್ ಪ್ರಾಫಿಟ್ ಅಲ್ಲಿ 70 ರೂಪಾಯಿ ಕಟ್ ಆಗುತ್ತೆ. 70 ರೂಪಾಯಿ ಏನದು? ಅದ್ರಲ್ಲಿ ಆಕ್ಚುಲಿ ನಿಮ್ ಪ್ರಾಫಿಟ್ ಏನು? ಆಕ್ಚುಲಿ ಹೇಳ್ಬೇಕು ಅಂದ್ರೆ 430 rupees ಯುವರ್ ಪ್ರಾಫಿಟ್. ಓಕೆ. ಸೊ ಆ 430 rupees ಯಾಕೆ ಕಟ್ ಆಯ್ತು ಅನ್ನೋದು ನೋಡೋದಾದ್ರೆ, ಅದರಲ್ಲಿ ಬ್ರೋಕರೇಜ್ ಇರುತ್ತೆ, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇರುತ್ತೆ, GST ಇರುತ್ತೆ, ಟ್ರಾನ್ಸಾಕ್ಷನ್ ಚಾರ್ಜಸ್ ಇರುತ್ತೆ, ಸ್ಟಾಂಪ್ ಡ್ಯೂಟಿ ಇರುತ್ತೆ. ಅದೆಲ್ಲ ಕಟ್ ಆಗಿ ಅಪ್ರಾಕ್ಸಿಮೇಟ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೊಟ್ಟಿರೋದು. ಇದನ್ನ ಆಕ್ಚುಲಿ ರಿಯಲ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾನೆ ನಾನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದು. ಬಟ್ ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ನಾಲೆಜ್. ಓಕೆ. ಸೊ ದ ಆರ್ಕಿಟೆಕ್ಚರ್ ಸಿಂಥಸೈಸ್ಡ್. ಇದರ ಅರ್ಥ ಏನಂದ್ರೆ, ಬ್ರೋಕರ್ ಪ್ಲಸ್ ಆರ್ಡರ್, ಚಾರ್ಜಸ್ ಪ್ಲಸ್ ರಿಸ್ಕ್, ಎರಡು ಬ್ಯಾಲೆನ್ಸ್ ಇರಬೇಕು. ಸ್ವಲ್ಪ ಇಂಬ್ಯಾಲೆನ್ಸ್ ಆತಪ್ಪ ಅಂತಂದ್ರೆ ಯು ವಿಲ್ ಬಿ ಲೂಸರ್. ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಪ್ರಾಫಿಟಬಲ್ ಟ್ರೇಡ್ಸ್, ಯು ವಿಲ್ ಲೂಸ್ ದಿ ಮನಿ. ಓಕೆ. ದ ಟ್ರೇಡಿಂಗ್ ಇಸ್ ನಾಟ್ ಅಬೌಟ್ ಪ್ರಾಫಿಟ್, ಇಟ್ಸ್ ಅಬೌಟ್ ಪ್ರಾಫಿಟ್ ಆಫ್ಟರ್ ದ ಚಾರ್ಜಸ್ ಅಂಡ್ ರಿಸ್ಕ್ ಕಂಟ್ರೋಲ್. ಎಲ್ಲಾ ಚಾರ್ಜಸ್ ಕಟ್ ಆದ್ಮೇಲೆ ನಿಮ್ಗೆ ಏನ್ ಪ್ರಾಫಿಟ್ ಉಳಿತಲ್ಲ ಅದು ತುಂಬಾ ಇಂಪಾರ್ಟೆಂಟ್, ರಾದರ್ ದ್ಯಾನ್ ಯು ಮೇಕಿಂಗ್ ಎ ಪ್ರಾಫಿಟ್. ಓಕೆ. ಈಗ 105 ರೂಪಾಯಿ ನೀವು 4-5 ಸಲ ಬೈ ಸೆಲ್ ಮಾಡಿಬಿಟ್ರೆ, ನೀವು ಪ್ರಾಫಿಟ್ ಮಾಡೋದಕ್ಕಿಂತ ಚಾರ್ಜಸ್ ಜಾಸ್ತಿ ಕೊಟ್ಟಿರ್ತೀರ. ಸೊ ಆದ್ರಿಂದ ಮಾಸ್ಟರ್ ದಿ ಪ್ಲಾಟ್ಫಾರ್ಮ್, ಡಿಫೈನ್ ದಿ ಸ್ಟಾಪ್ ಲಾಸ್, ಕ್ಯಾಲ್ಕುಲೇಟ್ ದಿ ಫ್ರಿಕ್ಷನ್. ವೆಲ್ಕಮ್ ಟು ಪ್ರೊಫೆಷನಲ್ ಟ್ರೇಡಿಂಗ್. ಓಕೆ. ಸೊ ಪ್ರೊಫೆಷನಲ್ ಆಗಿ ಟ್ರೇಡ್ ಮಾಡೋಕ್ಕೆ ನೀವು ಪ್ರಾಪರ್ ಕಲಿಬೇಕಾಗುತ್ತೆ. ಕಲಿಲ್ದಂಗೆ ಬ್ಲೈಂಡ್ಲಿ ಟ್ರೇಡ್ ಮಾಡೋದಲ್ಲ. ಓಕೆ. ದಿಸ್ ಈಸ್ ಆಲ್ ಅಬೌಟ್ ದ ಆರ್ಕಿಟೆಕ್ಚರ್ ಆಫ್ ದಿ ಟ್ರೇಡಿಂಗ್. ನೌ ಲೆಟ್ಸ್ ಕಮ್ ಟು ವೆರಿ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ಚಾರ್ಜಸ್. ಓಕೆ. ಸೊ ಚಾರ್ಜಸ್ ಅಲ್ಲಿ ಏನೇನು ಇರುತ್ತೆ ಅಂತ ನೋಡೋಣ. ಓಕೆ. ಈಗ ಏಂಜಲ್ ಒಂದು ಬ್ರೋಕರೇಜ್ ಚಾರ್ಜಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಲಿಕ್ಕೆ, ಏಂಜಲ್ ಒನ್ ಆ್ಯಪಲ್ಲಿ ಹೋಗ್ಬಿಟ್ಟು ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಅಂತ ಹಾಕಿದ್ರೆ ನಿಮ್ಗೆ ಈ ರೀತಿ ಸಿಗುತ್ತೆ. ಈಗ ಐ ಆಮ್ ಟೇಕಿಂಗ್ ಎನ್ ಎಕ್ಸಾಂಪಲ್ ದಟ್ ಐ ಆಮ್ ಗೋಯಿಂಗ್ ಟು ಟ್ರೇಡ್ ಇನ್ ಆಪ್ಷನ್ಸ್. ಓಕೆ. ಈಗ ಟ್ರೇಡಿಂಗ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾನೆ. ಒಂದು ಕಾಲು ಅಥವಾ ಪುಟ್ಟು ಬೈ ಮಾಡ್ತಾನೆ 100 ರೂಪೀಸ್ಗೆ, ಅದಕ್ಕೆ ಸೆಲ್ ಮಾಡ್ತಾನೆ 110 ರೂಪಾಯಿಗೆ. ಓಕೆ. ನಂಬರ್ ಆಫ್ ಆಪ್ಷನ್ಸ್, ಒಂದು NSE ಅಲ್ಲಿ ನಿಫ್ಟಿ ನಾವು ಬೈ ಮಾಡಿದ್ರೆ 65 ಲಾಟ್ ಇರುತ್ತೆ. ಒಂದು ಲಾಟ್ 65 ಇರುತ್ತೆ. 100 ರೂಪಾಯಿ ಬೈ ಮಾಡಿ 110 ರೂಪಾಯಿ ಸೆಲ್ ಮಾಡಿ 10 ರೂಪಾಯಿ ಪ್ರಾಫಿಟ್ ಆಯ್ತು. 10 ಇಂಟು 65 ಅಂದ್ರೆ 650 ರೂಪಾಯಿ ಪ್ರಾಫಿಟ್ ಆಯ್ತು. ಇದರಲ್ಲಿ ನಾನು ಬ್ರೋಕರೇಜ್ ಎಷ್ಟು ಕಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಬೈ ಮಾಡಿದಕ್ಕೆ 20 ರೂಪಾಯಿ, ಸೆಲ್ ಮಾಡಿದಕ್ಕೆ 20 ರೂಪಾಯಿ, ಟೋಟಲ್ 40 ರೂಪಾಯಿ. STT CTT 7 rupees 15 paise, ಟ್ರಾನ್ಸಾಕ್ಷನ್ ಚಾರ್ಜಸ್ 4 rupees 78 paise, IPFT ಚಾರ್ಜಸ್ 0.007, DP charges 0, stamp duty 0.20 paise, SEBI turnover charges 0.01, GST 8.08. ಟೋಟಲ್ ಎಷ್ಟು ಕಟ್ ಆದಪ್ಪ ನಿಮ್ದಲ್ಲಿ? 60 rupees 29 paise ಒಂದು ಟ್ರೇಡಲ್ಲಿ ಕಟ್ ಆಯ್ತು. ನೆಟ್ ಬೈ ವ್ಯಾಲ್ಯೂ ಎಷ್ಟಪ್ಪ? 6500. ನೆಟ್ ಸೆಲ್ ವ್ಯಾಲ್ಯೂ ಎಷ್ಟಪ್ಪ? 7150. ಪಾಯಿಂಟ್ಸ್ ಟು ಬ್ರೇಕ್ ಇವನ್ 0.93. ಅಂದ್ರೆ 1 ರೂಪಾಯಿ ಮೇಲೆ ಹೋದ್ರೆ ಮಾತ್ರ ನಿಮಗೆ ಬ್ರೇಕ್ ಇವನ್ ಆಗುತ್ತೆ ಅಂತ ಇದರ ಅರ್ಥ. ಓಕೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಓಕೆ. ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆಕ್ಚುಯಲ್ ಪ್ರಾಫಿಟ್, ನೆಟ್ P&L ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಓಕೆ. ನೆಟ್ P&L 589 rupees ಅಪ್ರಾಕ್ಸಿಮೇಟ್ಲಿ ಆಗಿದೆ ಅಂತ ನಾವು ಹೇಳ್ಬೋದು. 589 ಆಗ್ಬೋದು, 570 ಆಗ್ಬೋದು. ಇದನ್ನೇ ಸ್ವಲ್ಪ ಒಂದು ಟ್ವಿಸ್ಟ್ ಕೊಡ್ತಾನೆ ಈಗ. ಓಕೆ. ಒಂದು ಮಜಾ ನೋಡೋಣ ಈಗ. ಓಕೆ. 65 into 10 ಹಾಕೋಣ. 650 ಲಾಟ್ ಅಂದ್ರೆ 10 ಲಾಟ್ ನಾವು ಬೈ ಮಾಡಿದ್ರೆ ಎಷ್ಟು ಚಾರ್ಜ್ ಕಟ್ ಆಗುತ್ತೆ ಅಂತ ನೋಡೋಣ. ಓಕೆ. 10 ಲಾಟ್ ಟ್ರೇಡ್ ಮಾಡಿದ್ರೆ ನನಗೆ ಏನೇನು ಚಾರ್ಜಸ್ ಕಟ್ ಆಗುತ್ತೆ? ಬ್ರೋಕರೇಜು ಅಷ್ಟೇ, ಬ್ರೋಕರೇಜ್ ಏನು ಚೇಂಜ್ ಆಗಲ್ಲ. STT ಜಾಸ್ತಿ ಆಯಿತು, ಟ್ರಾನ್ಸಾಕ್ಷನ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಆಮೇಲೆ DP ಚಾರ್ಜಸ್ ಏನಿಲ್ಲ. ಸೊ ಸ್ಟಾಂಪ್ ಡ್ಯೂಟಿ 1.95 ಆಯಿತು, GST 15.95 ಆಯಿತು, 178 rupees ಚಾರ್ಜಸ್ ಆಯಿತು. ಸೊ ಟೋಟಲ್ ಟ್ಯಾಕ್ಸೇಷನ್ ಚಾರ್ಜಸ್ 10 ಲಾಟಿಗೆ 178 ಆಯಿತು. ಅವಾಗ ಎಷ್ಟಾಗಿತ್ತು? 1 ಲಾಟ್ ಮಾಡಿದಾಗ ನನಗೆ 178 ಜಾಗದಲ್ಲಿ ಓನ್ಲಿ 60 ರೂಪಾಯಿ ಆಗುತ್ತೆ. ಅಂದ್ರೆ 100 ರೂಪಾಯಿ ಜಾಸ್ತಿ ಮಾಡಿ ನಾನು ಲಾಟ್ ಜಾಸ್ತಿ ಮಾಡಿದ್ರೆ ನನಗೆ ಪ್ರಾಫಿಟ್ ಜಾಸ್ತಿ ಆಯ್ತು. ಓಕೆ. ಈಗ ಇದನ್ನೇ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡೋಣ. ಓಕೆ. ಈಗ ನಿಮಗೆ ಲಾಸ್ ಆಗಿರಲಿ, ಪ್ರಾಫಿಟ್ ಆಗಿಲ್ಲ. ಬೈ 100 rupees, ಸೆಲ್ ಎಟ್ 95 rupees. ಅವಾಗ ಏನಾಗುತ್ತೆ?
ಕ್ಯಾಲ್ಕುಲೇಟ್ ಬ್ರೋಕರೇಜ್ ನೋಡಿ. ಈಗ ನಿಮಗೆ 383 ರೂಪಾಯಿ ಲಾಸ್ ಆಯ್ತು. ಯಾಕಪ್ಪ ಅಂದ್ರೆ ಬ್ರೋಕರೇಜ್ ಟ್ಯಾಕ್ಸಸ್ ಎಲ್ಲ ಸೇರಿ ಅದು ₹5 ಒಂದು ಲಾಟಿಗೆ ಒಂದು ಇದಕ್ಕೆ ಲಾಸ್ ಆಗಿದ್ದು 5 × 65 rupees. ಓಕೆ, ಸೊ ಅದ್ರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 6500 ಬೈ ವ್ಯಾಲ್ಯೂ, ಸೆಲ್ ವ್ಯಾಲ್ಯೂ ಬಂದ್ಬಿಟ್ಟು 6175. ಸೊ ಅದನ್ನ ನಾವು ಮೈನಸ್ ಮಾಡಿದಾಗ ನಮಗೆ 383 ಆಯ್ತು. ಇದನ್ನೇ ನೀವು 650 ಮಾಡಿದ್ರೆ ಎಷ್ಟು ಲಾಸ್ ಆಗುತ್ತೆ ಅಂತ ನೋಡಿ. 3400 ರೂಪಿ ಲಾಸ್ ಆಗುತ್ತೆ. ಓಕೆ, 3400 ರೂಪೀಸ್ ಟೋಟಲ್ ಲಾಸ್ ಆಗುತ್ತೆ. ಓಕೆ, ನೀವು ಟೋಟಲ್ ಟ್ಯಾಕ್ಸಸ್ ಅಂಡ್ ಚಾರ್ಜಸ್ 164 ರೂಪೀಸ್ ಆಯ್ತು. ಅದನ್ನೇ ನೀವು ಫ್ಯೂಚರ್ಸ್ ಅಲ್ಲಿ ಮಾಡಿದ್ರೆ, ಓಕೆ, ಫ್ಯೂಚರ್ ಅಲ್ಲಿ ಬೈ ಮಾಡ್ತೀರಾ, 500 ರೂಪೀಸ್ ಬೈ ಮಾಡಿ 520 ರೂಪೀಸ್ ಸೆಲ್ ಮಾಡ್ತೀರಾ. ನಂಬರ್ ಆಫ್ ಶೇರ್ಸ್ ಫಾರ್ ಎಕ್ಸಾಂಪಲ್ ನೀವು ಈಗ ಯಾವುದೋ ಒಂದು 250 ಲಾಟ್ ಇರೋದು ಒಂದು ರಿಲಯನ್ಸ್ ಯಾವುದೋ ಒಂದು ಶೇರ್ನ ಬೈ ಮಾಡ್ತೀರಾ, ಫ್ಯೂಚರ್ ಬೈ ಮಾಡ್ತೀರಾ, 500 ರೂಪೀಸ್ ಬೈ ಮಾಡ್ತೀರಾ, 520 ರೂಪೀಸ್ ಸೆಲ್ ಮಾಡ್ತೀರಾ. ಕ್ಯಾಲ್ಕುಲೇಟ್ ಬ್ರೋಕರೇಜ್. ಅವಾಗ ನೀವು ನೋಡಿದ್ರೆ ಫ್ಯೂಚರ್ ಬೈ ಮಾಡಿದ್ರೆ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, 40 ರೂಪಾಯಿ STT ಚಾರ್ಜಸ್ ಜಾಸ್ತಿ ಆಯಿತು, ಟ್ರಾನ್ಸಾಕ್ಷನ್ ಚಾರ್ಜಸ್ ಜಾಸ್ತಿ ಆಯಿತು. ಇದೆಲ್ಲ ಟೋಟಲ್ ಸೇರಿ 81 ರೂಪಾಯಿ 52 ಪೈಸೆ ಆಗುತ್ತೆ. ಸೊ ನೆಟ್ ಬೈ ವ್ಯಾಲ್ಯೂ, ನೆಟ್ ಸೆಲ್ ವ್ಯಾಲ್ಯೂ. ಓಕೆ, ಈ ರೀತಿ ನೀವು ಹೋಗಿ ನಿಮ್ಮ ಪ್ರತಿ ದಿವಸ ಟ್ರೇಡಿಂಗ್ ಮುಗಿದ ಮೇಲೆ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಆ ಸ್ಟೇಟ್ಮೆಂಟ್ ಓಪನ್ ಮಾಡಿ ನೀವು ಈ ರೀತಿ ಬ್ರೋಕರೇಜ್ ಎಷ್ಟು ಕಟ್ಟಾಯ್ತು, ಟ್ಯಾಕ್ಸಸ್ ಎಷ್ಟು ಕಟ್ಟಾಯ್ತು, ಆಕ್ಚುಲ್ ನಿಮ್ಮ ಪ್ರಾಫಿಟ್ ಏನನ್ನೋದು ಡೈಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನೀವು ಯಾವುದಲ್ಲಿ ಟ್ರೇಡ್ ಮಾಡಬೇಕು, ಯಾವುದಲ್ಲಿ ಟ್ರೇಡ್ ಮಾಡಬಾರ್ದು, ಎಷ್ಟು ಮಾಡಬೇಕು, ಎಷ್ಟು ಮಾಡಬಾರ್ದು ಅಂತ ಒಂದು ಫೇರ್ ಐಡಿಯಾ ಸಿಗುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ನೀವು ಟ್ರೇಡಿಂಗ್ ಇಳಿದ್ರೆ ಯು ವಿಲ್ ಬಿ ಎ ಪ್ರಾಫಿಟೇಬಲ್ ಟ್ರೇಡರ್. ಓಕೆ, ಸೊ ಈ ಮೇನ್ ಏನಪ್ಪಾ ಅಂದ್ರೆ ನಾನು ಹೇಳ್ಕೊಡೋ ಉಡಿಮೆ ಕೋರ್ಸ್ ಅಲ್ಲಿ ನಿಮ್ದು ಸ್ಟಾಪ್ ಲಾಸ್ ಚಿಕ್ಕದಿರುತ್ತೆ, ಟಾರ್ಗೆಟ್ ದೊಡ್ಡದಿರುತ್ತೆ. ಓಕೆ, ಆದ್ರಿಂದ ಕರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಪರ್ ಕಲ್ತ್ಬಿಟ್ಟು ಆಮೇಲೆ ಟ್ರೇಡಿಂಗ್ ಮಾಡಿದ್ರೆ ನೀವು ದುಡ್ಡು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಆದ್ರಿಂದ ಫಸ್ಟ್ ಪ್ರಾಪರ್ ಕಲೀರಿ, ಕಲ್ತ ಮೇಲೆ ಟ್ರೇಡಿಂಗಿಗೆ ಇಳಿರಿ. ಇಲ್ಲ ಅಂದ್ರೆ 10-20 ಟ್ರೇಡ್ ಮಾಡಿಬಿಟ್ಟು ನೀವು ದುಡ್ದೆಲ್ಲ ಬ್ರೋಕರೇಜ್ ಟ್ಯಾಕ್ಸಸ್ ಅಲ್ಲಿ ಹೋಗ್ಬಿಡುತ್ತೆ. ಓಕೆ, ಇದೆಲ್ಲ ನನ್ನ ಜೊತೆಗೆ ಆಗಿದೆ, ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಏನೋ ಕಲ್ತ್ಬಿಟ್ಟು ಏನೋ ಮಾಡಕ್ ಹೋಗ್ಬಿಟ್ಟು ತುಂಬಾ ಲಾಸ್ ಆಗುತ್ತೆ. ಯಾಕಪ್ಪ ಅಂತ ನಮ್ಗೆ ನಾವೇನ್ ನೋಡ್ತೇವೆ, ಇಲ್ಲಿ ಬರೀ ಗ್ರೀನ್ ಪ್ರಾಫಿಟ್ ಆಯ್ತು, ಲಾಸ್ ಆಯ್ತು, ಪ್ರಾಫಿಟ್ ಲಾಸ್ ಆಯ್ತು ಅಷ್ಟೇ ಕಾಣ್ತಾ ಇರುತ್ತೆ. ಬಟ್ ಬ್ರೋಕರೇಜ್ ಟ್ಯಾಕ್ಸಸ್ ಎಷ್ಟು ಕಟ್ಟೋದು ಅದು ಕಾಣಲ್ಲ ನನಗೆ. ಆದ್ರಿಂದ ಇದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಟ್ಟರೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.